ಹಾಯ್ ಫ್ರೆಂಡ್ಸ್, ಆಸೆನಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಶಾಂತಿ ನೀನ್ ಎತ್ತಪ್ಪ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ, ಅವ್ರಿಗೆ ಏನಾಗುತ್ತೋ ಅಂತ ಬೈದಲ್ಲಿದ್ದೀನಿ ನಾನು. ಈಗ್ಲೂ ಕೂಡ ನೀನ್ ಹೆಂಡ್ತಿನೇ ನಿನ್ಗೆ ಹೆಚ್ಚಾಗ್ಬಿಟ್ಲು ಅಲ್ವಾ, ಇವಳು ನನ್ ಮನೆಯಲ್ಲಿ ಇದ್ರೆ ನನ್ ಕಣ್ಣಂಗೆ ಕಣೋ ಅಪಾಯ ಅಂತೇಳಿ ಅಳ್ತಿರ್ತಾಳೆ. ಅತ್ತೆ ಇದೆಲ್ಲ ಕೋ ಇನ್ಸಿಡೆಂಟ್ ಆಗಿ ನಡೆದಿರೋ ವಿಷಯ, ಅದೇ ಮಾವಂಗೆ ಏನು ಸೀರಿಯಸ್ ಆಗಿಲ್ಲ, ಏನು ಆಗಿಲ್ಲ ತಾನೆ ಅಂತೇಳಿ ಶ್ರುತಿ. ಇನ್ನೇನಾಗ್ಬೇಕು, ಒಳಗಡೆ ನನ್ ಗಂಡ ಕಾಲ್ ಮುರ್ಕೊಂಡು ಮಲಗಿದ್ದಾರೆ. ಈ ವಯಸ್ಸಲ್ಲಿ ಇಂಥ ನೋವನ್ನೆಲ್ಲ ಅವ್ರ ಕೈಯಿಂದ ತಡ್ಕೊಳಕ್ ಆಗುತ್ತಾ? ಏನೋ ನಾನ್ ಮಾಡಿರೋ ಪುಣ್ಯದಿಂದ ಅವ್ರ ಜೀವ ಉಳಿತು, ಈ ಸಲ ಏನೋ ತಪ್ಪಿಸ್ಕೊಬಿಟ್ರು. ಇದು ದೇವ್ರು ಕೊಟ್ಟಿರೋ ಸೂಚನೆ. ಇವಳು ನನ್ ಮನೆಯಲ್ಲಿರೋವರೆಗೂ ನನ್ ಗಂಡನ್ಗೆ ಯಾವಾಗ ಬೇಕಾದ್ರೂ ಅಪಾಯ ಬರ್ಬೋದು ಅಂತಾಳೆ ಶಾಂತಿ. ಆಗ ಸೂರ್ಯ, ಸಕ್ರೆ ನಾನೇ ಅಪ್ಪನ್ಗೆ ಹೀಗಾಗೋಯ್ತು ಅಂತ ಚಿಂತೆನಲ್ಲಿದ್ದೀನಿ, ನೀವ್ ಬೇಡದೆ ಇರೋದನ್ನೆಲ್ಲ ಏನೇನೋ ಮಾತಾಡ್ತಿದ್ದೀರಾ ಅಂತಾನೆ ಸೂರ್ಯ. ಈಗ್ಲೂ ಕೂಡ ಇವಳು ನಿನ್ಗೆ ಯೋಚಿಸೋದಕ್ಕೂ ಬಿಡ್ತಿಲ್ಲ ಅಲ್ವಾ, ನಾನ್ ಹೇಳಿರೋದನ್ನ ಕೇಳಿದಿದ್ರೆ ಈ ತರ ಎಲ್ಲ ನಡೀತಿತ್ತ? ಅವ್ರ ಜೀವ ಹೋದ್ರೂನು ನಿಮ್ಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಅಲ್ವಾ ಅಂತಾಳೆ ಶಾಂತಿ. ಅತ್ತೆ ಏಂತಿಗ್ ನೀವ್ ಈಗೆಲ್ಲ ಮಾತಾಡ್ತಿದ್ದೀರಾ, ಮೀನವ್ರ ಮನ್ಸ್ಗೆ ತುಂಬಾ ನೋವಾಗುತ್ತೆ ಅಂತ ಶ್ರುತಿ ಹೇಳುವಾಗ, ನನ್ ಗಂಡನ್ ಜೀವಕ್ಕೋಸ್ಕರ ನಾನ್ ಮಾತಾಡ್ತಿದ್ದೀನಿ, ಇಲ್ಲಿ ಯಾರೊಬ್ರು ಏನು ಮಾತಾಡೋದ್ ಬೇಡ ಅಂತಾಳೆ ಶಾಂತಿ. ಸಕ್ರೆ ಅಪ್ಪನ್ಗೆ ಏನು ಆಗಲ್ಲ, ಅವ್ರಿಗಿರೋ ಒಳ್ಳೆ ಮನ್ಸ್ಗೆ ಅಪ್ಪ ಯಾವಾಗ್ಲೂ ಚೆನ್ನಾಗಿರ್ತಾರೆ. ನಡೆದಿರೋದಕ್ಕೆ ಎಲ್ಲ ಕಾರಣ ಮೀನಾ ಅಂತೇಳಿ ಅವಳನ್ನ ಹೊಣೆ ಮಾಡ್ತಿದ್ದೀರಾ ಅಂತಾನೆ ಸೂರ್ಯ. ಆಗ ಮನೋಜ, ಏ ಅಪ್ಪಿ ಇದನ್ನೆಲ್ಲ ನಾರ್ಮಲ್ ಆಗಿ ನಡೆದಿದ್ರೆ ಪರವಾಗಿರ್ಲಿಲ್ಲ ಕಣೋ, ಆ ಸ್ವಾಮಿ ಅಮ್ಮ ಹೇಳಿ ಹೋದ್ಮೇಲೆ ಈ ತರ ಎಲ್ಲ ನಡೆದಿದೆ, ಈಗ್ಲೂ ಕೂಡ ನಿನ್ಗೆ ನಂಬಿಕೆ ಇಲ್ವೇನೋ ಅಂತಾನೆ ಮನೋಜ. ಏ ನೋಡೋ ಮನೋಜ, ನಿನ್ ತರ ಕಣ್ಮುಚ್ಕೊಂಡು ಎಲ್ಲಾನು ನಂಬಕ್ ಆಗಲ್ಲ ನನಗೆ ಅಂತಾನೆ ಸೂರ್ಯ. ಆಗ ಶಾಂತಿ, ನಂಬೇಡ ಕಣೋ, ನನ್ ಕತ್ತಿಂದ ತಾಳಿ ಕಿತ್ತೋದ್ರೆ ಆಗ ನಂಬ್ತೀಯ ಅಲ್ವಾ ನೀನು ಅಂತಾಳೆ. ಅತ್ತೆ ಯಾಕತ್ತೆ ಈಗೆಲ್ಲ ಮಾತಾಡ್ತಿದ್ದೀರಾ ಅಂತ ಮೀನಾ ಕೇಳೋವಾಗ, ನೀನ್ ಮಾತಾಡ್ಬೇಡ ಕಣೆ, ನಿನ್ನ ಮನೆ ಕರ್ಕೊಂಡ್ ಬಂದಿದೆ ಅವರು, ಈಗ ಅವ್ರ ಉಸ್ರೆ ನಿನ್ನಿಂದಾಗಿ ಹೋಗ್ತಿದೆ ಅಂತಾಳೆ ಶಾಂತಿ. ಆಗ ಸೂರ್ಯ, ಸಾಕು ಸಕ್ರೆ ನಿಲ್ಸು ಅಂತ ಹೇಳುವಾಗ ಮನೋಜ, ಏನೋ ಸಾಕು, ಇವಳನ್ನ ಅವತ್ತೆ ಮನೆಯಿಂದ ಆಚೆ ಕಳ್ಸಿದಿದ್ರೆ ಈ ತರ ಎಲ್ಲ ನಡೀತಾನೆ ಇರ್ಲಿಲ್ಲ ಅಂತಾನೆ. ಏ ಮನೋಜ, ಅಮ್ಮ ಏನೋ ಎಮೋಷನಲ್ ಆಗಿ ಮಾತಾಡ್ತಿದ್ದಾರೆ ಅಂತಂದ್ರೆ ನೀನು ಅದೇ ರೀತಿ ಮಾತಾಡ್ತಿದ್ಯಲ್ಲೋ ಅಂತಾನೆ ರವಿ. ಆಗ ಸೂರ್ಯ, ಅದೇ ಅಲ್ವೇನೋ ಇವನು ಓದಿರೋ ಮುಟ್ಟಾಳ ಅಂತ ಹೇಳ್ತಿರ್ತಾನೆ. ಆಗ ಕೇಶವ್ ಅವರು, ಏ ಮನೋಜ, ಮೊದ್ಲು ಈ ವಿಷಯದ ಮೇಲೆ ನಿಮ್ಮ ಅಪ್ಪನ್ಗೇನೆ ನಂಬಿಕೆ ಇಲ್ಲಪ್ಪ, ಅವರು ಇದನ್ನ ದೊಡ್ಡದಾಗೆಲ್ಲ ತಗೊಂಡಿಲ್ಲ, ನೀನೇನಂದ್ರೆ ಅಂತ ಹೇಳುವಾಗ ಶಾಂತಿ, ನಿಮ್ಗೇನ್ರಿ ಗೊತ್ತು, ಅವ್ರಿಗೆ ನಂಬಿಕೆ ಇರದೇ ಇರ್ಬೋದು, ಆದ್ರೆ ಇವಳು ನನ್ ಮನೆಯಲ್ಲಿದ್ರೆ ನನ್ ತಾಳಿಗೇನೆ ಆಪತ್ತು, ಆದ್ರೆ ಇವಳಿಗೆ ಅದ್ರ ಬಗ್ಗೆ ಚಿಂತೆನೆ ಇಲ್ಲ, ಇವಳು ಮಾತ್ರ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಅನ್ಕೊಂತಿದ್ದಾಳೆ. ಹೋಗೋಗಿ ರೋಡಲ್ಲಿ ಬಿದ್ದೋಳ್ನ ಕರ್ಕೊಂಡ್ ಬಂದು ಮನೆಯಲ್ಲಿ ಇಟ್ಕೊಂಡ್ರಲ್ಲ, ಈಗ ಅವ್ರ ಜೀವನೇ ತೆಗಿಯೋದಕ್ಕೆ ನೋಡ್ತಿದ್ಯಲ್ಲ ನೀನು ಅಂತ ದೂಷಿಸಿರ್ತಾಳೆ ಶಾಂತಿ. ಆಗ ಸೂರ್ಯ, ಸಾಕು ಸಕ್ರೆ ಈ ತರ ಎಲ್ಲ ಮಾತಾಡ್ಬೇಡಿ ಅಂತಾನೆ. ಏ ಏನೋ ಮಾತಾಡ್ಬೇಡ ಅಂತ ಹೇಳ್ತಿದ್ಯಾ, ನನ್ಗೇನೆ ಮಾತಾಡ್ಬೇಡ ಅಂತ ಹೇಳ್ತಿದ್ಯಾ, ಇವಳು ಅವ್ರು ನಮ್ಮ ಮಾವ ಅಲ್ಲ ನಮ್ಮ ಅಪ್ಪ ಅಂತ ಹೇಳ್ತಿರ್ತಾಳೆ ತಾನೆ, ಆ ಪ್ರೀತಿ ವಿಶ್ವಾಸ ಏನಾದ್ರೂ ನಿಜವಾಗಿದ್ದಿದ್ರೆ ಇವಳೆ ಮನೆನ ಬಿಟ್ಟು ಹೋಗ್ಬೇಕಿತ್ತಲ್ವಾ, ಅಂತ ಬುದ್ಧಿಯಲ್ಲ ಅವಳಿಗಿಲ್ಲ, ಇವಳು ದರಿದ್ರದಿಂದಾನೆ ಅವ್ರ ಅಪ್ಪನ ಜೀವನ ಹೋಗಿರೋದು ಅಂತಾಳೆ ಶಾಂತಿ. ಇದನ್ ಕೇಳಿಸ್ಕೊಂಡ ಮೀನಾ ತುಂಬಾ ಅಳ್ತಿರ್ತಾಳೆ. ಈಗ ನನ್ ತಾಳಿನೂ ಹೋಗೋ ಆಗಿದೆ ಅಂತಾಳೆ. ಯಾಕ್ ಸಕ್ರೆ ಈ ತರ ಎಲ್ಲ ಮಾತಾಡ್ತಿದ್ದೀರಾ, ಆ ತರ ಎಲ್ಲ ಮಾತಾಡ್ಬೇಡ ಸಕ್ರೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಅತ್ತೆ ಎಂತಿಗ್ ನೀವು ಹಾರ್ಷಾಗೆಲ್ಲ ಮಾತಾಡ್ತಿದ್ದೀರಾ ಅಂತ ಶ್ರುತಿ ಕೇಳೋವಾಗ, ನನ್ ಮನ್ಸ್ಗೆ ಅಷ್ಟೊಂದು ನೋವಾಗ್ತಿರೋದು ಯಾರಿಗೂ ಕಾಣಿಸಲ್ಲ ಅಲ್ವಾ, ಅವ್ರ ಜೀವನ ತೆಗಿಯಕ್ ಬಂದಿರೋ ಯಮುನ್ ತರ ಇವಳು ನನ್ ಮನೆಗ್ ಬಂದು ಸೇರ್ಕೊಂಡಿದ್ದಾಳೆ, ಅವ್ರಿಗೇನಾದ್ರೂ ಆದ್ರೆ ನಾನಂತೂ ಜೀವಂತವಾಗಿರಲ್ಲ, ನಾನ್ ಸತ್ ಮೇಲೆ ಹೂನೆಲ್ಲ ತಂದು ನನ್ ಮೇಲೆ ಸುರಿದು ಸಂತೋಷವಾಗಿರೋದಕ್ಕೆ ಹೇಳಿ ಹಾಗಂತೇಳಿ ಶಾಂತಿ ಅಳ್ತಿರ್ತಾಳೆ. ಆಗ ಮೀನಾ ಅಳ್ತಾ ದುಃಖದಿಂದ ಅಲ್ಲಿಂದ ಹೊರಗ್ ಬಂದ್ಬಿಡ್ತಾಳೆ. ಈ ಕಡೆ ರೋಹಿಣಿ, ಏನಾಯ್ತು ಆಂಟಿ ಟೆನ್ಷನ್ ಆಗಿದ್ದೀರಾ ಅಂತಾಳೆ. ಒಂದ್ ಮುಖ್ಯವಾದ ವಿಷಯ ಅಂತ ವಿಶಾಲಾಕ್ಷಿ ಹೇಳೋವಾಗ, ಏನ್ ವಿಷಯ ಆಂಟಿ, ಅತ್ತೆ ಏನಾದ್ರೂ ಕೋರ್ಟ್ ನಲ್ಲಿ ಅಪೀಲ್ ಮಾಡಕ್ ಹೋಗ್ತಿದಾರಾ ಅಂತಾಳೆ. ಹಾಗೆಲ್ಲ ಏನು ಇಲ್ಲ, ಆಗ ಹೋಗ್ಬಾರ್ದು ಅಂತಾನೆ ಅಲ್ವಾ ರೋಹಿಣಿ, ನಾನೊಂದ್ ಪ್ಲಾನ್ ಮಾಡಿ ಯಶಸ್ವಿಯಾಗಿ ಮಾಡಿ ಮುಗಿಸಿದೀನಿ ಅಂತಾಳೆ ವಿಶಾಲಾಕ್ಷಿ. ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ರೋಹಿಣಿ ಕೇಳುವಾಗ, ನಿಮ್ಮ ಮಾವ ಈಗ ಆಸ್ಪತ್ರೆನಲ್ಲಿದ್ದಾರೆ ಅಂತಾಳೆ. ಏನಂಟಿ ಹೇಳ್ತಿದ್ದೀರಾ ನೀವು, ಮಾವನ್ಗೆ ಏನಾಯ್ತು ಅಂತ ಕೇಳ್ತಾಳೆ ರೋಹಿಣಿ. ಆಗ ವಿಶಾಲಾಕ್ಷಿ, ಅವ್ರಿಗೆ ಒಂದು ಆಕ್ಸಿಡೆಂಟ್ ಆಗಿ ಗಾಯ ಆಗಿದೆ ಅಂತಾಳೆ. ಅಯ್ಯಯ್ಯೋ, ಈಗ ಅವ್ರು ಹೇಗಿದ್ದಾರೆ ಅಂತ ರೋಹಿಣಿ ಕೇಳುವಾಗ, ಸ್ಕ್ಯಾನ್ ಎಲ್ಲ ಮಾಡಿದ್ದಾರೆ, ಕಾರ್ನಲ್ಲಿ ಸ್ವಲ್ಪ ಲೈಟ್ ಆಗಿ ಮೂಳೆ ಮುರಿದಿರೋ ಹಾಗಿದೆ ಅಂತೇಳಿ ವಿಶಾಲಾಕ್ಷಿ. ಮಾವನ್ಗೆ ದಿಢೀರ್ ಅಂತ ಯಾಕೆ ಹೀಗಾಯ್ತು, ಆ ಮನೆಯಲ್ಲಿ ಅವರೊಬ್ರೆ ಒಳ್ಳೆಯವರು, ಅವ್ರಿಗೆ ಹೋಗಿ ಹೀಗೆಲ್ಲ ಆಗಿದ್ಯಲ್ಲ ಹೇಗ ಆಂಟಿ ಅಂತಾಳೆ. ಆಗ ವಿಶಾಲಾಕ್ಷಿ, ಒಳ್ಳೆಯವ್ರೆ, ನಮ್ ಕೆಲ್ಸ ಆಗ್ಬೇಕಂದ್ರೆ ನಾವು ಒಳ್ಳೆಯವ್ರನ್ನೇ ತಾನೇ ಯೂಸ್ ಮಾಡ್ಕೋಬೇಕು, ಈ ಆಕ್ಸಿಡೆಂಟ್ ತಾನಾಗಿಲ್ಲ, ನಾನು ನನ್ನ ಆಳ್ ಜೊತೆಗೆ ಹೇಳಿ ಅವ್ರನ್ನ ಬೈಕಲ್ಲಿ ಹೋಗಿ ಡಿಕ್ಕಿ ಹೊಡಿ ಅಂತ ಹೇಳ್ದೆ ಅಂತೇಳಿ ವಿಶಾಲಾಕ್ಷಿ. ಏನು ನೀವ್ ಹೇಳಿದ್ರ ಆಂಟಿ, ಅವ್ರ ಜೀವಕ್ಕೆ ಏನಾದ್ರೂ ತೊಂದರೆ ಆಗಿದ್ರೆ ಅಂತ ರೋಹಿಣಿ ಹೇಳುವಾಗ, ವಿಶಾಲಾಕ್ಷಿ, ಆತರ ಎಲ್ಲ ಏನು ಆಗಲ್ಲ, ಕಾಲ್ಗೆ ಕೈಗೆ ಏಟಾದ್ರೆ ಸಾಕು ಅಂತ ಹೇಳಿದ್ದೆ, ಅವನು ಕರೆಕ್ಟ್ ಆಗಿ ಕೆಲಸನ ಮಾಡಿ ಮುಗಿಸಿದಾನೆ ಅಂತೇಳಿ ವಿಶಾಲಾಕ್ಷಿ. ಯಾಕಂటే ಈ ತರ ಎಲ್ಲ ಮಾಡ್ತಿದ್ದೀರಾ, ಮಾವ ತುಂಬಾ ಒಳ್ಳೆ ವ್ಯಕ್ತಿ ಅಂತೇಳಿ ರೋಹಿಣಿ. ಎಲ್ಲ ನಿನ್ಗೋಸ್ಕರ ರೋಹಿಣಿ ಅಂತೇಳಿ ವಿಶಾಲಾಕ್ಷಿ. ಏನು ನನ್ಗೋಸ್ಕರನಾ ಅಂತಾಳೆ. ಹೌದು, ನೀನ್ ಮತ್ತೆ ಆ ಮನೆಗೆ ಹೋಗ್ಬೇಕಂದ್ರೆ, ಆ ಡಿವೋರ್ಸ್ ಕೇಸ್ ನ ವಾಪಸ್ ತಗೋಬೇಕಂದ್ರೆ ಅದಕ್ಕೆ ಒಂದ್ ವಿಷಯ ನಡಿಬೇಕು, ಆ ಸೂರ್ಯ ಮೀನಾ ಮನೆಯಲ್ಲಿ ಇರಬಾರ್ದು, ಅವ್ರು ಅಲ್ಲಿದ್ರೆ ನೀನ್ ಅಲ್ಲಿಗೆ ಹೋಗೋದಿಕ್ಕೆ ಆಗೋದಿಲ್ಲ, ಅವ್ರು ಬಿಡೋದು ಇಲ್ಲ. ಇಲ್ಲಿ ನೋಡು ರೋಹಿಣಿ, ನಾವೇನೇ ಪ್ಲಾನ್ ಮಾಡಿದ್ರು ನಿನ್ನ ಆ ಮನೆಗೆ ಬರೋದಿಕ್ಕೆ ಬಿಡೋದಿಲ್ಲ ಅವರು. ಈಗ ನಾವ್ ಮಾಡಿರೋ ಮೊದಲನೇ ಕೆಲ್ಸನೇ ಮೀನುನ ಆ ಮನೆಯಿಂದ
ಓಡಿಸೋದು. ಅವಳು ಮನೆ ಬಿಟ್ಟು ಹೋದ್ರೆ ಸೂರ್ಯನ್ ಮನ್ಸು ಹೊಡೆದೋಗುತ್ತೆ. ಅವನು ಮೀನು ನಿಂದೇನೆ ಹೋಗ್ಬಿಡ್ತಾನೆ. ಆಗ್ ನಡೆದ್ರೆ ನಿನ್ಗೆ ಯಾವ ಸಮಸ್ಯೆನೂ ಇರಲ್ಲ. ನೀವು 3 ಜನ ಮನೆಯಲ್ಲಿ ಇಲ್ಲ ಅಂತಂದ್ರೆ ನಿಮ್ಮ ಅತ್ತೆನ ಕೆಟ್ಟ ವ್ಯಕ್ತಿ ಅಂತ ಕೋರ್ಟ್ ನಲ್ಲಿ ನಿರೂಪಿಸ್ಬಿಡೋಣ. ಆಮೇಲೆ ನಿನ್ ಡಿವೋರ್ಸ್ ಕೇಸು ಮುಗಿಯುತ್ತೆ. ನೀನು ನಿನ್ ಗಂಡನ ಜೊತೆ ಸೇರಿ ಬಾಳ್ಬಹುದು ಅಂತಾಳೆ ವಿಶಾಲಾಕ್ಷಿ. ಓಕೆ ಆಂಟಿ, ಆದ್ರೆ ನೀವು ಮಾವಂಗೆ ಹೀಗೆಲ್ಲ ಮಾಡಿರೋದು ನನ್ಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ನಾವು ಬೇರೆ ದಾರಿಯಿಂದ ಏನಾದ್ರೂ ಮಾಡ್ಬೋದಿತ್ತು ಅಂತಾಳೆ. ಇಲ್ಲಿ ನೋಡು ರೋಹಿಣಿ, ಈಗ ಒಂದ್ ಕಡೆ ಬೆಂಕಿ ಬಿತ್ತು ಅಂತಂದ್ರೆ ಫೈರ್ ಇಂಜಿನ್ ಅವರು ನೇರವಾಗಿ ಬಂದು ಬೆಂಕಿ ಬಿದ್ದಿರೋ ಕಡೆ ನೀರ್ ಹಾಕಲ್ಲ, ಸುತ್ತಾನು ನೀರ್ ಹಾಕ್ತಾರೆ. ಯಾಕಂದ್ರೆ ಬೇರೆ ಕಡೆ ಬೆಂಕಿ ಹಚ್ಕೊಳ್ದೇನೆ ಇರೋ ತರ ಎಚ್ಚರ ವಹಿಸ್ತಾರೆ. ಅದೇ ರೀತಿನೇ ಇದೂನು ಕೂಡ. ಮೀನಾ ಮನೆ ಬಿಟ್ಟೋದ್ರೇನೆ ತಾನೇ ನಿನ್ ಸಮಸ್ಯೆ ಎಲ್ಲ ಸರಿ ಹೋಗೋದು. ಅದ್ರಿಂದಾನೆ ಮೀನಾ ಮನೆಯಲ್ಲಿದ್ರೆ ಮಾಸ್ಟರ್ ತಾಳಿಗೆ ಅಪಾಯ ಬರುತ್ತೆ ಅಂತ ಸುಳ್ಳು ಹೇಳಿಸ್ತೆ. ಈಗ ಅದು ಚೆನ್ನಾಗಿ ಕೆಲಸ ಮಾಡ್ತಿದೆ. ಅವ್ರೀಗ ಏಟ್ ಬಿದ್ದು ಆಸ್ಪತ್ರೆನಲ್ಲಿದ್ದಾರೆ. ಇದು ಇನ್ನೂ ದೊಡ್ಡದಾಗ್ಬೇಕು. ಇದೆಲ್ಲ ನಿನ್ ಒಳ್ಳೇದಕ್ಕೋಸ್ಕರನೇ ತಾನೇ ಮಾಡಿದ್ದು. ಸ್ವಲ್ಪ ಇರು, ಅಲ್ಲಿ ಏನ್ ನಡೀತಿದೆ ಅಂತ ಕೇಳ್ತೀನಿ ಅಂತಾಳೆ ವಿಶಾಲಾಕ್ಷಿ. ಈ ಕಡೆ ಸೂರ್ಯ ನಮ್ಮಪ್ಪನ ನೋಡ್ಬೋದಾ ಅಂತಾನೆ. ಸ್ವಲ್ಪ ಹೊತ್ತು ಡಿಸ್ಟರ್ಬ್ ಮಾಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ, ವೇಟ್ ಮಾಡಿ ಅಂತಾರೆ ಸಿಸ್ಟರ್. ಈ ಕಡೆ ಶಾಂತಿ ಫೋನ್ ರಿಂಗ್ ಆಗೋವಾಗ ಮನೋಜ ತಂದು ಕೊಡ್ತಾನೆ. ಹೇಳು ವಿಶಾಲಾಕ್ಷಿ ಅಂತಾಳೆ. ಮಾಸ್ಟರ್, ಅಣ್ಣಂಗೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರಲ್ಲ, ಈಗ ಹೇಗೆ ಇದ್ದಾರೆ ಅಂತಾಳೆ. ಇನ್ನು ಏನು ಹೇಳಿಲ್ಲ, ಸ್ಕ್ಯಾನ್ ರಿಪೋರ್ಟ್ ಬರ್ಲಿ ಅಂತ ಹೇಳಿದ್ದಾರೆ. ನನಗೆ ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲ ಅಂತ ಹೇಳಿ ಅಳ್ತಿರ್ತಾಳೆ. ಭಯಪಡ್ಬೇಡಿ ಮಾಸ್ಟರ್, ಅಣ್ಣನ್ಗೆ ಏನು ಆಗಲ್ಲ, ಸರಿ ಹೋಗ್ತಾರೆ ಅಂತಾಳೆ ವಿಶಾಲಾಕ್ಷಿ. ಆ ಸ್ವಾಮಿ ಅಮ್ಮ ಎಲ್ಲಿರೋ ಹಾಗೇನೆ ನಡೆಯೋದಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಆ ಮೀನ ಮನೆಯಲ್ಲಿ ಇರೋದ್ರಿಂದಾನೆ ಈಗ ಆಗ್ಬಿಡ್ತು ಅಂತಾಳೆ ಶಾಂತಿ. ನಾನು ಹೇಳುದ್ನಲ್ಲ ಮಾಸ್ಟರ್, ಆ ಅಮ್ಮ ತುಂಬಾ ಶಕ್ತಿಶಾಲಿ ಇರೋರು ಅಂತ. ಅವರು ಸುಮ್ನೆ ಏನು ಹೇಳಲ್ಲ ಮಾಸ್ಟರ್, ಅವ್ರು ಹೇಳಿರೋದೆಲ್ಲ ನಡೆಯುತ್ತೆ ಮಾಸ್ಟರ್ ಅಂತಾಳೆ. ಈಗ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅವ್ರಿಗೇನಾದ್ರೂ ಅಪಾಯ ಆಗ್ಬಿಡುತ್ತೇನೋ ಅಂತ ನನಗ್ ಭಯ ಆಗ್ತಿದೆ ಅಂತಾಳೆ. ಮೊದ್ಲು ಅಮ್ಮೀನ ಆ ಮನೆಯಿಂದ ಆಚೆ ಕಳ್ಸಿ ಮಾಸ್ಟರ್ ಅಂತಾಳೆ. ನಾನ್ ಹೇಳಿದ್ರೆ ನನ್ ಮಾತ ಯಾರ್ ಕೇಳ್ತಾರೆ, ಅವಳು ಕಾಲುನ ಎತ್ತದೆ ಇಲ್ಲೇ ಕುತ್ಕೊಂಡಿದ್ದಾಳಲ್ಲ ಅಂತಾಳೆ ಶಾಂತಿ. ಅವಳಿಗೆ ಅವಳು ಮಾತ್ರ ಚೆನ್ನಾಗಿದ್ರೆ ಸಾಕು ಅಂತ ಅನ್ಕೊಂತಿದ್ದಾಳೆ ಮಾಸ್ಟರ್. ಅಣ್ಣನ್ ಜೀವಕ್ಕೂ ಏನು ತೊಂದರೆ ಆಗ್ಬಾರ್ದು ಅಲ್ವಾ. ಆ ಸ್ವಾಮಿ ಅಮ್ಮ ಹೇಳಿರೋದೆಲ್ಲ ಹಾಗೆ ನಡೆಯುತ್ತೆ ಮಾಸ್ಟರ್. ಬೇಗ ನೀವು ಆ ಮನೆಯಿಂದ ಆಚೆ ಕಳ್ಸೋ ದಾರಿನ ನೋಡಿ ಅಂತಾಳೆ ವಿಶಾಲಾಕ್ಷಿ. ಈಗ ಅವ್ರು ಹುಷಾರಾಗಿ ಬಂದ್ರೆ ಅಷ್ಟೇ ಸಾಕು ಅನ್ನೋ ಪರಿಸ್ಥಿತಿನಲ್ಲಿ ನಾನಿದ್ದೀನಿ ವಿಶಾಲಾಕ್ಷಿ ಅಂತ ಶಾಂತಿ ಹೇಳುವಾಗ, ಮಾಸ್ಟರ್ ನಿಮ್ಗಿರೋ ಒಳ್ಳೆ ಮನ್ಸಿಗೆ ಅಣ್ಣಂಗೆ ಏನು ಆಗಲ್ಲ ಮಾಸ್ಟರ್, ನೀವು ಭಯ ಪಡ್ದೇನೆ ಇರ್ರಿ ಮಾಸ್ಟರ್, ನಾನ್ ಫೋನ್ ಇಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಕೇಳಿಸ್ಕೊಂಡ ರೋಹಿಣಿ, ಮಾಸ್ಟರ್ ತುಂಬಾ ಭಯ ಬಿದ್ದಿದ್ದಾರೆ. ಇದಕ್ಕೂ ಮೇಲೆ ಆ ಮೀನನ ಮನೆಯಲ್ಲಿ ಇರೋದಿಕ್ಕೆ ಬಿಡೋದಿಲ್ಲ. ನೀನೊಂದು ತಿಳ್ಕೊ ರೋಹಿಣಿ, ಒಂದ್ ಕುಟುಂಬನ ಹೊಡಿಬೇಕು ಅಂತಂದ್ರೆ ಆ ಕುಟುಂಬದ ಮೇಲೆ ತುಂಬಾ ಅಕ್ರೆ ಇರೋರ್ನ ಆ ಮನೆಯಿಂದ ಹೊರಗ್ ಕಳಿಸ್ಬೇಕು. ಈಗ ಅದನ್ನೇ ನಾನ್ ಮಾಡ್ತಿರೋದು. ಇನ್ನು ಮಾಸ್ಟರೇ ಮೀನನ್ನ ಹೊರಗ್ ಕಳಿಸ್ತಾರೆ, ನೀನ್ ಈಸಿಯಾಗಿ ಆ ಮನೆ ಒಳಗಡೆ ಹೋಗ್ಬೋದು ಅಂತಾಳೆ. ಈ ಕಡೆ ಸೂರ್ಯ, ಡಾಕ್ಟರ್ ರಿಪೋರ್ಟ್ ಬಂತ ಅಂತ ಕೇಳುವಾಗ, MRI ರಿಪೋರ್ಟ್ ಬಂತು, ಯಾವ ಪ್ರಾಬ್ಲಮೂ ಇಲ್ಲ, ಒಳ್ಳೆ ಕೆಲ್ಸ, ತಲೆಗೆ ಜಾಸ್ತಿ ಏಟ್ ಬಿದ್ದಿಲ್ಲ, ದೊಡ್ಡ ಸಮಸ್ಯೆಯಿಂದ ಪಾರಾಗಿದ್ದಾರೆ. ಆದ್ರೆ ಕಾಲಿಗೆ ಮಾತ್ರ ಸಣ್ಣದಾಗಿ ಫ್ರಾಕ್ಚರ್ ಆಗಿದೆ, ಸ್ವಲ್ಪ ದಿನ ರೆಸ್ಟ್ ತಗೊಂಡ್ರೆ ಸಾಕು, ಆದ್ರೆ ಡೈಲಿ ಫಿಸಿಯೋ ಮಾಡ್ಬೇಕು ಅಂತಾರೆ ಡಾಕ್ಟರ್. ಸರಿ ಅಂತಾನೆ ಸೂರ್ಯ. ಟ್ಯಾಬ್ಲೆಟ್ಸ್ ನೆಲ್ಲ ಕೊಟ್ಟಿದ್ದೀನಿ, ಟೈಮಿಗೆ ಸರಿಯಾಗಿ ಕೊಟ್ಬಿಡಿ, ಮುಂದಿನ ವಾರ ಚೆಕಪ್ ಕರ್ಕೊಂಡ್ ಬರ್ಬೇಕು ಅಂತಾರೆ. ಆಗ ರವಿ, ಡಾಕ್ಟರ್ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ ಅಂತ ಕೇಳುವಾಗ, ಇವತ್ತು ಸಂಜೆ ತನಕ ಅಬ್ಸರ್ವೇಷನ್ ಅಲ್ಲಿ ಇರ್ಲಿ, ನಾನು ಆಮೇಲೆ ತಿಳಿಸ್ತೀನಿ ಅಂತಾರೆ. ಅಪ್ಪನ ನೋಡ್ಬೋದಾ ಅಂತ ಸೂರ್ಯ ಕೇಳುವಾಗ, ಧಾರಾಳವಾಗಿ ಹೋಗಿ ನೋಡ್ಬೋದು ಅಂತಾರೆ ಡಾಕ್ಟರ್. ಎಲ್ರು ಹೊಳಗ್ ಬಂದು ರಂಗನಾಥ್ ಅವ್ರನ್ನ ನೋಡಿ ಫೀಲ್ ಮಾಡ್ತಾ ಅಳ್ತಿರ್ತಾರೆ. ಆಗ ರಂಗನಾಥ್ ಅವರು, ಏನು ಆಗಿಲ್ಲಪ್ಪ ಸೂರ್ಯ, ಅಳ್ಬೇಡಪ್ಪ ಅಂತಾರೆ. ಏನ್ರಿ ನಿಮ್ಗೆ ಆಕ್ಸಿಡೆಂಟ್ ಆಯ್ತು ಅಂತ ಕೇಳಿದ ತಕ್ಷಣ ನನ್ ಜೀವನೇ ಓದಂಗ್ ಆಗೋಯ್ತು ಅಂತಾಳೆ ಶಾಂತಿ. ಅಳ್ಬೇಡ ಶಾಂತಿ, ಏನು ಆಗಿಲ್ಲ ನನ್ಗೆ, ನಾನ್ ಚೆನ್ನಾಗಿದ್ದೀನಿ ಅಂತಾರೆ ರಂಗನಾಥ್ ಅವರು. ಅಪ್ಪ ಏನಾದ್ರೂ ನೋವಿದ್ಯಾ ಅಂತಾನೆ ರವಿ. ನೋವು ಜಾಸ್ತಿ ಇಲ್ಲ ಅಂತಾರೆ ರಂಗನಾಥ್ ಅವರು. ಆಗ ಶಾಂತಿ, ನಾನ್ ನಂಬಿರೋ ದೇವ್ರೆ ನಿಮ್ಗೆ ಏನು ಆಗದೆ ಇರೋ ತರ ತಪ್ಸಿರೋದು ಅಂತಾಳೆ. ಅಪ್ಪ ಬೈಕ್ ಬಂದಿದ್ದೀನೋ ನೀವು ನೋಡಿಲ್ವಾ ಅಂತ ರವಿ ಕೇಳುವಾಗ, ನಾವು ರೋಡ್ ಅಲ್ಲಿ ಸೈಡ್ ನಲ್ಲೇ ಹೋಗ್ತಿದ್ದಿತ್ತು, ಅವನು ತಪ್ಪಾಗಿ ಬಂದ್ಬಿಟ್ಟ ಅಂತಾರೆ ರಂಗನಾಥ್ ಅವರು. ಅಪ್ಪ ಆ ಸ್ವಾಮಿ ಅಮ್ಮ ಹೇಳಿರೋ ಹಾಗೆ ನಡೆದ್ಬಿಡ್ತು ನೋಡಿದ್ರ ಅಂತಾನೆ ಮನೋಜ. ಆಗ ಸೂರ್ಯ, ಏ ಮನೋಜ, ಬಾಯಿ ಮುಚ್ಕೊಂಡು ಸುಮ್ನಿದ್ರೆ ಸರಿ, ಇಲ್ಲ ಅಂದ್ರೆ ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ, ಅಪ್ಪ ಈಗ ತಾನೇ ಕಣ್ ತೆರೆದಿದ್ದಾರೆ. ಹಾಗಂತ ಸೂರ್ಯ ಹೇಳುವಾಗ ಶಾಂತಿ, ಇದೇ ತರನೇ ಯಾವಾಗ್ಲೂ ಮನೆಯಲ್ಲೂ ಸತ್ಯ ಅಂತ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಉಕ್ಕಿ ಬರ್ತಿರೋ ಹಾಲ್ಗೆ ನೀರ್ನ ಹಾಕೋ ತರ ಮಾತಾಡೋದನ್ನ ನಿಲ್ಲಿಸ್ತಾನೆ. ಇಲ್ಲಿ ವ್ಯಥೆ ಪಡ್ತಿರೋದು ನಾನೇನೇ ರೀ, ನಿಮ್ ತಲೆಗೆ ದೊಡ್ಡ ಹೇಟ್ ಬಿದ್ದಿದ್ರೆ ನೋವುನು ಜಾಸ್ತಿ ಆಗಿರೋದು ಅಂತ ಡಾಕ್ಟರ್ ಹೇಳಿದ್ರು ರೀ ಅಂತಾಳೆ ಶಾಂತಿ. ಈಗ ಹೇಟ್ ಬಿದ್ದಿಲ್ವಲ್ಲ, ನೀನೆಂತ ಜಾಸ್ತಿ ಯೋಚನೆ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂತಿದ್ಯಾ ಶಾಂತಿ, ಏನು ಆಗಲ್ಲ, ಸಮಾಧಾನವಾಗಿರು ಅಂತಾರೆ ರಂಗನಾಥ್ ಅವರು. ಅಮ್ಮ ಡಾಕ್ಟರ್ ಹೇಳಿದ್ರಲ್ವಾ, ಅಪ್ಪ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ, ಮತ್ತೆ ನೀವೆಂತಕ್ಕಮ್ಮ ಬೆಡ್ದೇ ಇರೋದನ್ನೆಲ್ಲ ನೆನ್ಸ್ಕೊಂಡು ಯೋಚನೆ ಮಾಡ್ತಿದ್ದೀರಾ, ಅಳ್ತಿದ್ದೀರಾ ಅಂತ ರವಿ ಕೇಳುವಾಗ, ಅಲ್ವೋ ಅಪ್ಪಿ, ಇಲ್ಲಿ ನಡೆದಿರೋದನ್ನೆಲ್ಲ ನೋಡ್ಕೊಂಡು ಸುಮ್ನಿರ್ಬೇಕಾ, ಅದು ಅಲ್ಲದೆ ಆ ಸ್ವಾಮಿ ಅಮ್ಮ ಹೇಳಿರೋದೆಲ್ಲ ನಡೀತಿರುವಾಗ ನಾವು ಅದಕ್ಕೆ ಏನ್ ಪರಿಹಾರ ಮಾಡ್ಬೇಕು ಅದನ್ನ ಮಾಡ್ಬೇಕು ತಾನೆ, ಏನು ಮಾತಾಡದೆ ಮೀನಿನ ಮನೆಯಿಂದ ಆಚೆ ಕಳ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತಾನೆ ಮನೋಜ. ಆಗ ಸೂರ್ಯ, ಏ ಮನೋಜ ಬೇಡ ಕಣೋ, ಮತ್ತೆ ಆಸ್ಪತ್ರೆ ಅಂತಾನು ನೋಡಲ್ಲ, ಸುಮ್ನಿದ್ಬಿಡು ಅಂತಾನೆ. ನೋಡಿದ್ರ ರೀ, ಇವನು ಆಸ್ಪತ್ರೆನಲ್ಲಿ ರೋಡಿತನ ಮಾಡ್ತಿದ್ದಾನೆ ಅಂತಾಳೆ ಶಾಂತಿ. ಏ ಮನೋಜ, ಮೊದ್ಲು ಬಾಯಿ ಮುಚ್ಕೊಂಡು ಸುಮ್ನೆ ಇರು, ನೀನ್ ಸ್ವಲ್ಪ ಹೊರಗಡೆ ಇರಪ್ಪ ಅಂತಾರೆ ರಂಗನಾಥ್ ಅವರು. ಇಲ್ಲಪ್ಪ, ಇವನು ತುಂಬಾ ಓವರ್ ಆಗಿಲ್ಲ ಮಾತಾಡ್ತಿದ್ದಾನೆ ಅಂತ ಸೂರ್ಯ ಹೇಳುವಾಗ, ನಾನು ಅವನ ಜೊತೆ ಮಾತಾಡ್ಕೊಂತೀನಿ, ನೀನ್ ಹೊರಗಡೆ ಹೋಗು ಅಂತಾರೆ ರಂಗನಾಥ್ ಅವರು. ಸೂರ್ಯ ಹೊರಗ್ ಬರ್ತಾನೆ. ಈ ಕಡೆ ಸೂರ್ಯ, ಮೀನಾ ಇಲ್ಲಿ ಅಂತ ಶ್ರುತಿನ ಕೇಳುವಾಗ, ಶ್ರುತಿ, ನಾನು ಆಸ್ಪತ್ರೆ ಪೂರ್ತಿ ಹುಡುಕ್ಬಿಟ್ಟೆ ಸೂರ್ಯ ಅವರೇ, ಮೀನಾ ಮರಿ ಎಲ್ಲೂ ಕಾಣಿಸ್ತಿಲ್ಲ, ಅತ್ತೆ ಅವ್ರನ್ನ ಬೈಯೋವಾಗ್ಲೇ ಅವರು ಅಲ್ಲಿಂದ ಹೊರಟೋಗಿದ್ದಾರೆ ಅಂತ ಅನ್ಸುತ್ತೆ. ಮೀನಾ ಮರಿ ತುಂಬಾ ಸ್ಟ್ರಾಂಗ್ ಆಗಿರೋರು, ಆದ್ರೆ ಮಾವಂಗೆ ಅವರಿಂದ ಸಮಸ್ಯೆ ಬರುತ್ತೆ ಅಂತ ಕೇಳಿ
ಕೇಳಿದಾಗ ಅವ್ರಿಗೆ ಕಷ್ಟ ಅಂತ ತಾನೇ ಅನ್ಸೋದು. ಅದು ಅಲ್ಲದೆ ಅತ್ತೆ ಮೀನಾ ಅವ್ರಿಂದಾನೆ ಈಗೆಲ್ಲ ಆಗಿರೋದು ಅಂತ ಬೈತಿದ್ರು. ಮೀನಾ ಮರಿ ಮಾವನ್ ಮೇಲೆ ತುಂಬಾ ಅಕ್ರೆ ಇಟ್ಕೊಂಡಿದ್ದಾರೆ. ಅದರಿಂದಾಗಿನ ಅವ್ರ ಕೈಯಿಂದ ಇಲ್ಲಿ ಇರೋಕಾಗ್ದೆ ಹೊರಟೋದ್ರು ಅಂತೇಳಿ ಶ್ರುತಿ. ಆಗ ಸೂರ್ಯ, ಮೀನಾ ಎಲ್ಲೋಗಿರ್ತಾಳೆ ಅಂತ ನನಗ್ ಚೆನ್ನಾಗ್ ಗೊತ್ತು, ನನ್ಗೊಂದ್ ಸಹಾಯ ಮಾಡ್ತೀಯ ಮೈಕು ಅಂತಾನೆ ಸೂರ್ಯ. ಏನ್ ಹೇಳಿ ಸೂರ್ಯ ಅವ್ರೆ ಅಂತ ಶ್ರುತಿ ಕೇಳೋವಾಗ, ಮೀನಾ ಇಲ್ಲಿ ಇಲ್ಲ ಅನ್ನೋದನ್ನ ಅವಳು ಹೊರಟೋದ್ಲು ಅಂತ ಸಕ್ಕರೆ ಬಾಯಿಗೆ ಬಂದಂಗೆಲ್ಲ ಮಾತಾಡಿದೆಲ್ಲ ಅಪ್ಪಂಗ್ ಗೊತ್ತಾಗದ್ ಬೇಡ, ಅಪ್ಪಂಗ್ ಗೊತ್ತಾದ್ರೆ ತುಂಬಾ ನೊಂದ್ಕೊಂತಾರೆ ಅಂತಾನೆ ಸೂರ್ಯ. ಸರಿ ಸೂರ್ಯ ಅವ್ರೆ, ನಾನ್ ಹೇಳೋದಿಲ್ಲ, ನೀವು ಫೀಲ್ ಮಾಡ್ಕೋಬೇಡಿ. ಮೀನಾ ಮರಿ ಅವ್ರ ಅಮ್ಮನ್ ಮನೆಗ್ ಬೇಕಾದ್ರೂ ಹೋಗಿರ್ಬೋದು, ಆಮೇಲೆ ನೀವು ಹೋಗಿ ಸಮಾಧಾನ ಮಾಡಿ, ಮಾವನ್ಗೆ ಕಾನ್ಶಿಯಸ್ ಬಂದ್ಬಿಡ್ತಾ ಅಂತೇಳಿ ಒಳಗಡೆ ಹೋಗ್ತಾಳೆ. ಈ ಕಡೆ ಕನಕ ಕುಸುಮ ಅವ್ರ ಮನೆಗ್ ಬಂದಿರ್ತಾಳೆ. ಅಕ್ಕ ಹೇಗಿದ್ದಾಳಮ್ಮ, ಅತ್ತೆ ಏನಾದ್ರೂ ಬೈತಾನೆ ಇರ್ತಾರಂತ, ಅಕ್ಕ ಫೋನ್ ಮಾಡಿದ್ಲಾ ಅಂತ ಕೇಳ್ತಾಳೆ. ಗೊತ್ತಿಲ್ಲ ಕಣೆ ಕನಕ, ಅವಳು ಫೋನೇ ಮಾಡಿಲ್ಲ ಅಂತಾರೆ. ನೀನೇ ಫೋನ್ ಮಾಡಿ ಮಾತಾಡೋದಲ್ವೇನಮ್ಮ ಅಂತ ಕನಕ ಕೇಳೋವಾಗ, ನಾನ್ ಫೋನ್ ಮಾಡಿ ಅವ್ರ ಅತ್ತೆ ಪಕ್ಕದಲ್ಲೇ ಇದ್ದು, ಏನೇ ನೀನು ಇಲ್ಲಿ ನಡೆದಿರೋದನ್ನೆಲ್ಲ ನಿಮ್ಮ ಅಮ್ಮನ ಜೊತೆ ಹೇಳ್ತಿದ್ಯಾ ಅಂತ ಕೇಳಿದ್ರೆ ಅಷ್ಟೇ ಕತೆ. ಅದಕ್ಕೆ ಎದುರುಕೊಂಡೆ ನಾನು ಅವಳಿಗೆ ಫೋನ್ ಎಲ್ಲ ಏನು ಮಾಡೋದಿಲ್ಲ, ಯಾವಾಗ್ಲೂ ಅವಳೇ ಫೋನ್ ಮಾಡ್ತಿದ್ಲು, ತುಂಬಾ ಅರ್ಜೆಂಟ್ ಅಂದಾಗ ಮಾತ್ರ ನಾನ್ ಮಾಡ್ತೀನಿ ಅಂತಾರೆ ಕುಸುಮ ಅವರು. ಅಲ್ಲಮ್ಮ ನೀನಿನ್ನು ಅವ್ರನ್ನ ನೋಡಿ ಭಯ ಪಟ್ಕೊಂತಿದ್ಯಾ ಅಂತ ಕನಕ ಕೇಳೋವಾಗ, ಮಗಳನ್ನ ಕೊಟ್ಟಿದೀವಲ್ಲ ಕನಕ ಅಂತಾರೆ ಕುಸುಮ ಅವರು. ಏನು ಮಗಳನ್ನ ಮದುವೆ ಮಾಡ್ಕೊಟ್ಬಿಟ್ರೆ ಅವ್ರನ್ನ ನೋಡಿ ಭಯ ಪಟ್ಕೋಬೇಕಾ ಅಂತಾನೆ ಮಂಜ. ಇನ್ನೇನೋ ಮಾಡೋದು, ಮೊದ್ಲು ಅವ್ರ ಅತ್ತೆಗೆ ಮೀನನ್ ಕಂಡ್ರೆ ಇಷ್ಟ ಇಲ್ಲ, ಈಗ ಹೊಸದಾಗಿ ಜ್ಯೋತಿಷಿ ಅಂತ ಹೇಳಿ ಕಾರಣ ಹೇಳಿ ಅವಳನ್ನ ಮನೆಯಿಂದ ಆಚೆ ಕಳ್ಸೋದಕ್ಕೆ ನೋಡ್ತಿದ್ದಾರೆ. ಇಂಥ ಟೈಮ್ ನಲ್ಲಿ ನಾವಿನ್ನು ಜಾಸ್ತಿ ಹುಷಾರಾಗಿರ್ಬೇಕು ಹಾಗಂತ ಕುಸುಮ ಅವ್ರು ಹೇಳೋವಾಗ, ಮೀನಾ ಅಳ್ತಾ ಅಮ್ಮ ಅಂತಾಳೆ. ಏನಾಯ್ತು ಮೀನಾ ಅಂತ ಕುಸುಮ ಅವ್ರು ಕೇಳೋವಾಗ, ಮೀನಾ ಜೋರಾಗಳ್ತಾ ತಪ್ಕೊಂತಾಳೆ. ಅಕ್ಕ ಏನಾಯ್ತಕ್ಕ, ಯಾಕೆ ಅಳ್ತಿದ್ಯಾ, ಬ್ಯಾಗ್ ಸಮೇತ ಬಂದಿದ್ಯಾ, ನಿಮ್ಮತ್ತ ಏನಾದ್ರು ನಿನ್ನ ಬೈದ್ರ ಅಂತಾಳೆ ಕನಕ. ಅಕ್ಕ ನೀನು ಲಗೇಜ್ ಸಮೇತ ಬಂದಿರೋದನ್ನ ನೋಡ್ತಿದ್ರೆ ನಿನ್ನ ಮನೆಯಿಂದ ಆಚೆ ಕಳ್ಸಿದಾರಾ ಅಂತಾನೆ ಮಂಜ. ಏನಾಯ್ತು ಮೀನಾ, ಏನಾದ್ರು ಮಾತಾಡು ಅಂತಾರೆ ಕುಸುಮ ಅವರು. ಆಗ ಮೀನಾ, ಮಾವನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದಾರಮ್ಮ ಅಂತೇಳಿ ಅಳೋವಾಗ, ಏನ್ ಹೇಳ್ತಿದ್ಯಾ ಮೀನಾ, ಅಣ್ಣಂಗೆ ಏನಾಯ್ತು ಅಂತಾರೆ. ಆಗ ಮೀನಾ ನಡೆದಿದ್ದೆಲ್ಲ ಹೇಳ್ತಾಳೆ. ಅಯ್ಯಯ್ಯೋ ಏನೇ ಇದು, ಅವ್ರಿಗೋಗಿ ಈಗ ನಡೆದಿದೆ ಅಂತಾರೆ ಕುಸುಮ ಅವರು. ಅಕ್ಕ ಮಾವ ಈಗ ಹೇಗಿದ್ದಾರೆ ಅಂತ ಮಂಜ ಕೇಳೋವಾಗ, ಗೊತ್ತಿಲ್ಲ ಕಣೋ ಮಂಜ ಅಂತಾಳೆ ಮೀನಾ. ಏನೇ ಮೀನಾ ಗೊತ್ತಿಲ್ಲ ಅಂತ ಹೇಳ್ತಿದ್ಯಲ್ಲ ಹಾಗಂತ ಕುಸುಮ ಅವ್ರು ಕೇಳೋವಾಗ, ಮೀನಾ ನನ್ನಿಂದಾಗಿ ಮಾವನ್ಗೆ ಯಾವ ತೊಂದ್ರೆನೂ ಆಗ್ಬಾರ್ದು, ಈಗಾಗಿರೋ ಆಕ್ಸಿಡೆಂಟ್ ಕೂಡ ನನ್ನಿಂದಾಗಿನೇ ಆಗಿರೋದು ಅಂತ ಅತ್ತೆ ಹೇಳ್ತಿದಾರಮ್ಮ ಅಂತಾಳೆ. ಏನಕ್ಕ ಇದು, ಮಾವನ್ಗೆ ಆಕ್ಸಿಡೆಂಟ್ ಆದ್ರೆ ನೀನೇ ಕಾರಣ ಆಗ್ತೀಯ ಅಂತ ಕನಕ ಕೇಳ್ತಾಳೆ. ಆಗ ಮೀನಾ, ಅವತ್ತು ಆ ಸ್ವಾಮಿ ಅಮ್ಮ ಮನೆಗ್ ಬಂದು ಹೇಳಿರೋದನ್ನ ನಿಜ ಅಂತ ನಂಬಿದ್ದಾರೆ ಅತ್ತೆ, ಅದೇ ತರನೇ ಮಾವನ್ಗೆ ಆಕ್ಸಿಡೆಂಟ್ ಆಗೋಯ್ತು ಅಂತಾಳೆ. ಎಲ್ಲ ನಮ್ ಕೆಟ್ಟ ಸಮಯ. ಸರಿ ಈಗ ಅಣ್ಣ ಹೇಗಿದ್ದಾರೆ ಅಂತ ಕುಸುಮ ಅವ್ರು ಕೇಳೋವಾಗ, ಕಾಲ್ಗೆ ಹೆಡ್ ಬಿದ್ದಿದೆ ಅಂತ ಹೇಳ್ತಿದ್ದಾರೆ, ಆದ್ರೆ ಏನು ಎತ್ತಂತ ಒಂದ್ ವಿಚಾರನು ನನಗೂ ಗೊತ್ತಿಲ್ಲ ಅಂತಾಳೆ ಮೀನಾ. ಸರಿ ಕಣೆ ಮೀನಾ, ಆಸ್ಪತ್ರೆಗೆ ಹೋಗೋಣ ಅಂತ ಕುಸುಮ ಅವ್ರು ಹೇಳೋವಾಗ, ಅಮ್ಮ ನಾನೇ ಅಲ್ಲಿರ್ಬಾರ್ದು ಅಂತ ಅಲ್ಲಿಂದ ಬಂದೆ ಅಂತಾಳೆ. ಏನೇ ಹೇಳ್ತಿದ್ಯಾ ಮೀನಾ ಅಂತ ಕುಸುಮ ಅವ್ರು ಕೇಳೋವಾಗ, ಆಸ್ಪತ್ರೆನಲ್ಲಿ ನಡೆದಿದ್ದೆಲ್ಲಾನು ಮೀನಾ ಹೇಳ್ತಾಳೆ. ಏನೇ ನೀನು ಮನೆ ಬಿಟ್ಟು ಬಂದಿದ್ಯಾ, ಇದು ಹಳೆಯಂದ್ರು ಗೊತ್ತೋ ಇಲ್ವೋ ಅಂತಾರೆ ಕುಸುಮ ಅವರು. ಆಗ ಮೀನಾ, ಇಲ್ಲ ಅಮ್ಮ, ಅವ್ರ ಹತ್ರ ಹೇಳಿದ್ರೆ ಹೋಗೋದಕ್ಕೆ ಬಿಡೋದಿಲ್ಲ, ನೀನ್ ಹೋಗ್ಬಾರ್ದು ಇಲ್ಲೇ ಇರ್ಬೇಕಂತ ಹೇಳ್ತಾರೆ. ಆದ್ರೆ ನನ್ ಕಷ್ಟ ಯಾರು ಗೊತ್ತಾಗುತ್ತೆ, ನನ್ನಿಂದಾಗಿನೇ ಮಾವಂಗ್ ಹೀಗಾಗಿರೋದು ಅಂತ ಅತ್ತೆ ನಂಬ್ತಿದ್ದಾರೆ, ನನ್ ತಾಳಿನ ಕಿತಾಕಕ್ಕೆ ನೋಡ್ತಿದ್ಯಾ ಅಂತ ಹೇಳ್ತಿದ್ದಾರೆ. ಅದನ್ನೆಲ್ಲ ಕೇಳಿಸ್ಕೊಂಡು ಹೇಗಮ್ಮ ಅಲ್ಲಿರೋದಕ್ಕಾಗುತ್ತೆ, ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಯಾರಿಗೂ ಹೇಳ್ದೆ ಅಲ್ಲಿಂದ ಬಂದ್ಬಿಟ್ಟೆ ಅಂತಾಳೆ ಮೀನಾ. ಅಕ್ಕ ಬಾವನ್ ಜೊತೆ ಹೇಳ್ದೆ ಬಂದಿದ್ಯಲ್ಲ, ಅವ್ರು ಕೋಪ ಮಾಡ್ಕೊಳ್ಳೋದಿಲ್ವಾ ಅಂತ ಕನಕ ಕೇಳೋವಾಗ, ಅವ್ರ ಕೋಪಕ್ಕಿಂತ ಅತ್ತೆ ನಂಬಿಕೆನೆ ದೊಡ್ಡ ವಿಷಯ ಆಗಿರೋದು. ಅಲ್ಲಿ ನಾನು ಆ ಮನೆ ಬಿಟ್ಟು ಹೋಗ್ಬೇಕನ್ನೋದು ಅತ್ತೆ ನಿರ್ಧಾರ. ಇಷ್ಟೆಲ್ಲ ಹೇಳಿದ್ರು ನಾನು ಅಲ್ಲೇ ಇರೋದ್ರಿಂದಾನೆ ಮಾವನ್ಗೆ ಹೀಗಾಗೋಯ್ತು ಅಂತ ಅತ್ತೆ ಮನ್ಸಿಗೆ ಬೇರೂರ್ ಬಿಟ್ಟಿದೆ, ಇದಕ್ಕೂ ಮೇಲೆ ನನ್ನಿಂದ ಹೇಗಮ್ಮ ಅಲ್ಲಿರೋದಕ್ಕೆಲ್ಲ ಆಗುತ್ತೆ, ಅದಕ್ಕೆ ಅಲ್ಲಿಂದ ಹೊರಟು ಬಂದ್ಬಿಟ್ಟೆ ಅಂತೇಳಿ ಮೀನಾ. ಏನೇ ಮೀನಾ ಹಳೆಯದ್ರ ಜೊತೆ ಹೇಳ್ತೀರಾ ಅಂತ ಕುಸುಮ ಅವ್ರು ಕೇಳೋವಾಗ, ಇಲ್ಲ ಅಮ್ಮ, ಅವ್ರು ನನ್ನನ್ನ ಬಿಡೋದಿಲ್ಲ, ಆದ್ರೆ ಇನ್ ಮುಂದೆ ನಾನು ಆ ಮನೆಗೆ ಹೋಗೋದಿಲ್ಲ, ಅವ್ರು ಚೆನ್ನಾಗಿರ್ಬೇಕು ಅಂತಾಳೆ. ಆಗ ಮನೋಜ, ಅಕ್ಕ ನೀನ್ ಅವಸರ ಪಟ್ಬಿಟ್ಟೆ ಅಂತ ಅನಿಸ್ತಿದೆ ಅಂತ ಹೇಳೋವಾಗ, ಇಲ್ಲ ಮಂಜ, ನನ್ ಪರಿಸ್ಥಿತಿನಲ್ಲಿ ಇದ್ ನೋಡಿದ್ರೆ ನನ್ ಕಷ್ಟ ಏನು ಅಂತ ಗೊತ್ತಾಗುತ್ತೆ, ನಾನು ನಮ್ಮ ಅಪ್ಪನ ನಂತರ ಮಾವನ ಸ್ಥಾನದಲ್ಲಿ ಇಟ್ಟಿದ್ದೀನಿ, ಅವ್ರಿಗೆ ಏನಾದ್ರು ಆಯ್ತಂದ್ರೆ ಅಂತ ಮೀನಾ ಹೇಳೋವಾಗ, ಆತರ ಎಲ್ಲ ಏನು ಆಗಲ್ಲ ಅಕ್ಕ, ನೀನು ಬಾವನ್ಗೆ ಫೋನ್ ಮಾಡಿ ಮಾತಾಡು, ನೀನ್ ಅಲ್ಲಿಂದ ಬಂದ್ಬಿಟ್ಟೆ ಅಂತ ಹೇಳು ಅಂತ ಕನಕ ಹೇಳೋವಾಗ, ಇಲ್ಲ ಕನಕ, ಅವ್ರ ತಕ್ಷಣ ಇಲ್ಲಿಗೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ, ನಾನು ಅಲ್ಲಿದ್ರೆ ಮತ್ತೆ ಸಮಸ್ಯೆಗಳ ಮೇಲೆ ಬರ್ತಾನೆ ಇರುತ್ತೆ. ಇಷ್ಟ ದಿನ ಸ್ವಾಮಿಗಳು ಹೇಳಿರೋ ದಿನ ಅತ್ತೆ ಮಾತ್ರ ನಂಬ್ತಿದ್ರು, ಈಗ ನನ್ಗೂ ಅದೇ ಸಂದೇಹ ಬಂದ್ಬಿಡ್ತು, ಅವ್ರು ಹೇಳಿರೋದನ್ನ ನಾನು ಸ್ವಲ್ಪನೇ ನಂಬೋದಕ್ಕೆ ಪ್ರಾರಂಭ ಮಾಡಿದೀನಿ ಅಂತ ಅನಿಸ್ತಿದೆ ಅಂತೇಳಿ ಮೀನಾ. ಅದಕ್ಕೋಸ್ಕರ ನೀನು ಮನೆ ಬಿಟ್ಟು ಬರ್ಬೇಕಾ, ಏನಿದ್ರು ಅಲ್ಲೇ ಇತ್ಕೊಂಡೆ ಅಂತ ಕುಸುಮ ಅವ್ರು ಹೇಳೋವಾಗ, ಮೀನಾ, ಅಮ್ಮ ಮತ್ತೆ ನಾನು ಅಲ್ಲಿಗೆಲ್ಲ ಹೋಗೋದಿಲ್ಲ, ನಾನು ಇಲ್ಲಿ ಇರ್ಬಾರ್ದು ಅಂತ ಅಂದ್ರೆ ಹೇಳ್ಬಿಡು, ಎಲ್ಲಿಗಾದ್ರೂ ಹೋಗ್ಬಿಡ್ತೀನಿ, ನನ್ನಿಂದ ಯಾರಿಗೂ ಯಾವ ಕಷ್ಟನೂ ಬೇಡ ಅಂತಾಳೆ ಮೀನಾ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.